ದೊಡ್ಡ ಮಂದಿಗೆ. ಇದು ಮಿಕ್ಸರ್ದು ಸಾಫ್ಟ್ ಇದು ಆಗ್ಯದ, ಏನಂದ್ರೆ ಜಾಮ್ ಆಗ್ಯದ ನೋಡ್ರಿ, ತಿರ್ಗಲ್ಲ ಆಗ್ಯದ ಹೊಟ್ಟೆ ಭಾಳ ಸಾಫ್ಟ್ ಜಾಮ್ ಆಗ್ಯದ. ಅದಕ್ಕೆ ಏನಾಗ್ಯದ ನೋಡೋಣ ಇದ್ರಾಗ. ಪ್ರತಿಯೊಂದು ಹಿಂಗೆ ಇರ್ತಾವೆ ಎಲ್ಲ ಮಿಕ್ಸರ್ದ. ಯಾವ ಕಂಪ್ನಿಗೂ ಬರಲಿ, ಕಂಪ್ನಿ ಇದ್ದುದ್ರೆ ಇಂಥದ್ದೊಂದು ಮೋಟ್ರ್ ಇರ್ತದೆ, ಇದೊಂದು ಇದು ಇರ್ತದೆ, ಏನಿದು ಹೆಚ್ಚ ಕಡಿಮೆ ಮಾಡಮ್ ಪಟ್ಟಣ. ಅದಕ್ಕೆ ಅದು ಜಾಮ್ ಆದಾಗ ಏನು ಮಾಡ್ಬೇಕನ್ನೋದು ಈಗ ಹೇಳ್ತೀನಿ ನಿಮ್ಗೆ ನೋಡ್ರಿ. ಜಸ್ಟ್ ಇದೊಂದು ಇದು ಮಾಡ್ಕೊರಿ, ಏನು ಸಣ್ಣ ಮಾಡ್ಕೊರಿ. ಇದು ಭಾಳ ಟೈಟ್ ಆಗಿರ್ತದೆ, ಅದ್ರ ಕಲ ಇದೊಂದು ಸಣ್ಣ ಮಾಡ್ಕೊರಿ ನೋಡ್ರಿ. ಇದು ಭಾಳ ಟೈಟ್ ಆಗ್ಯದ, ಇದು ಹಿಂಗೆ ಉಲ್ಟಾ ತಿರುಗ್ರಿ, ಅದು ಸರಳ ಆಗ್ತದೆ. ಇಟ್ಟು ಮಾಡಿ ತಿಕ್ಕೊಂಬಿಡೋದು ಜಸ್ಟ್. ನೋಡ್ರಿ, ಇದು ಮಾಡೋದು ಬೇಕು ಟೈಟ್ ಅದ ಅಂದ್ರೆ ಇವು ಹುಚ್ಚೋಬೇಕು, ಇವು ಹುಚ್ಚೋರಿ ಇವು. ಇದು ನೋಡ್ರಿ, ಇದು ಆಗಿರ್ತದೆ, ಜಾಮ್ ಆಗಿರ್ತದೆ. ಯಾಕೆ ಆಗಿರ್ತದೆ ಅಂದ್ರೆ ಇಲ್ಲಿ ಎಲ್ಲ ಏನು ಎಲ್ಲ ಅಳಸ ದಿನ್ಸ್ ಏನಾಗ್ತೇವಲ್ಲ, ಈ ಗಟ್ಟಿ ಆಗಂತ ದಿನ್ಸ್ ಏನ್ರಿ ಹಾಕಿದೆವಂದ್ರೆ ಅದು ಹಾಕಿ ಒಂದು ಥೋಡೆ ದಿನ ಬಂದಿಟ್ಟೇವಂದ್ರೆ ಅದೆಲ್ಲ ರಸ ಇಳಿದು ಇಲ್ಲಿ ಬೇರಿಂಗ್ ಇರ್ತದೆ. ಇಲ್ಲಿ ಇದು ಆಗಿರ್ತದೆ, ಏನು ಜಾಮ್ ಆಗಿರ್ತದೆ. ಇಲ್ಲಿ ಐಲರೇ ಏನರ ಹಾಕ್ಬೇಕು, ಇದು ಹಾಕಿ ತಿರುಗಿಸ್ಬೇಕು. ಇಲ್ಲ ಬರೀ ಮತ್ತೆ ತೋರಿಸ್ತಾ ನೋಡ್ರಿ, ಎಲ್ಲ ಫುಲ್ಲು ಜಾಮ್ ಆಗ್ಯದ. ಇಲ್ಲಿ ಬೇರಿಂಗ್ ಇರ್ತದೆ, ಇದು ಫುಲ್ಲು ಜಾಮ್ ಆಗ್ಯದ. ಇದು ನೋಡ್ರಿ, ಇದು ಮಷಿನ್ಗೆ ಹೊಡ್ಯದ. ಇದು ಅಂದ್ರೆ ಇದು ಹೊಲಿಗೆ ಮಷಿನ್ಗೆ ಅದು ಹಾಕೋದಿರ್ತದೆ. ಇದು ಆಯಿಲ್ ಇದು ಹಾಕ್ಬೇಕು. ಇಲ್ಲಿ ಯಾವ್ದು ಆಯಿಲ್ ಭೀ ಹಾಕೋರು ಇರ್ತದೆ, ಫ್ರೀ ಆಗೋದು. ನಿಮ್ಮ ಬಳಿ ಯಾವುದೋ ಆಯಿಲ್ ಇದ್ದಿತ್ತು ಅಂದ್ರೆ ಕೊಬ್ಬರಿ ಎಣ್ಣೆ ಹಾಕ್ರಿ, ಕೊಬ್ಬರಿ ಎಣ್ಣೆ ಹಾಕೋರು ಅನಿಸ್ತದೆ. ಇಲ್ಲಿ ಹಾಕಬೇಕು, ಅಲ್ಲಿ ಕೆಳಗೆ ಹಾಕಬೇಕು. ಗಮರಿ ತೋರಿಸ್ದೆ. ಹಿಂಗೆ ಇಲ್ಲಿ ಹಾಕಬೇಕು, ಅಲ್ಲಿಟ್ಟು ಇಲ್ಲಿ ಕೆಳಗಿಟ್ಟು ಹಾಕಬೇಕು. ಇಲ್ಲಿ ಒಂದು ಬೇರಿಂಗ್ ಇರ್ತದೆ. ಇಲ್ಲಿ ನೋಡ್ರಿ, ಇಲ್ಲೊಂದು ಬೇರಿಂಗ್ ಇರ್ತದೆ. ಇಲ್ಲಿ ಇದೇ ಟೈಟ್ ಆಗಿರ್ತದೆ, ಅದು ಹೊಲಸ ಅದೆಲ್ಲ ಬಂದು ಕೂತಿದ್ದು ಇಲ್ಲಿ ಟೈಟ್ ಆಗಿರ್ತದೆ. ಮತ್ತು ಇಲ್ಲೊಂದು ಬೇರಿಂಗ್ ಇರ್ತದೆ. ಇನ್ನೊಂದು ಮೇನ್ ರೀಸನ್ ಇದ್ರಾಗ ಏನು ಪ್ರಾಬ್ಲಮ್ ಬರ್ತದಪ್ಪ ಅಂದ್ರೆ ಇವು ಬ್ರಷ್ ಹೋಗಿರ್ತಾವೆ ನೋಡ್ರಿ. ಪ್ರತಿಯೊಂದ್ರದ್ದು ಯಾಕೆ ಬಂದು ಬಿದ್ದಿರ್ತಾವೆ ಅಂದ್ರೆ ಇಲ್ಲಿ ಬ್ರಷ್ ಇರ್ತಾವೆ, ಇವು ಬ್ರಷ್ ಹೋಗಿರ್ತಾವೆ ಎರಡು. ಇದ್ರದ್ದೇನು ಭಾಳ ರೇಟ್ ಇರಲ್ಲ, 30 ರೂಪಾಯಿ ಇರ್ತದೆ.
ಬಂದ್ಬೇಡ ನೀವು ಎಲ್ಲ ಅಂಗಡಿ ತೊಗೊಂಡು ಹೋಗ್ಬೇಡ್ರಿ, ಅವರು ಊರ್ದಾಗ ಬಿಲ್ ಮಾಡ್ತಾರೆ. ಇವು ಬ್ರೇಷ್ ಇರೋದು ಹೋಗಿರ್ತವೆ, ತಂದು ನೀವೇ ಹಾಕ್ಬೋದು ಮನ್ಯಾಗ. ಹ್ಯಾಂಗೆ ಹಾಕ್ಬೇಕು ಅನ್ನೋದು ನಾನು ತೋರಿಸ್ತೀನಿ ನಿಮಗೆ. ನೋಡ್ರಿ ಹಂಗೆ ವಿಡಿಯೋ ನೋಡ್ರಿ. ಆಯಿಲ್ ಹಾಕನೆ ಲೂಸ್ ಆಯ್ತದ ಫುಲ್ಲ. ನೋಡ್ರಿ ಇತ್ತಿರಲ್ಲ ಸ್ವಲ್ಪ ಸಾಫ್ಟ್. ಆಯಿಲ್ ಹಾಕನ್ ಫುಲ್ಲು ಲೂಸ್ ಆಯಿತು ಅಷ್ಟೇ. ಅದು ಹೊಲಸ್ಕೊತಿರ್ತದೆ, ಆಯಿಲ್ ಬಂದಿರ್ತದೆ, ಅಷ್ಟು ಇದು ಮಾಡಿಬಿಡೋದು. ಒಂದು ಸ್ವಲ್ಪ ಆಯಿಲ್ ಹಾಕೋದು ಅಷ್ಟೇ, ಉಳಿದು ಏನೂ ಸಮಸ್ಯೆ ಇರಲಿಲ್ಲ. ಮತ್ತಿನ್ನು ಜಾಸ್ತಿ ಹೋದ್ರೆ ಇದೊಂದು ಹೋಗಿರ್ತದೆ. ಇದು ಒಳಗಿಂದು ಅಂಗಡಿ ಒಟ್ಟೆ ತೊಗೊಂಡು ಹೋಗ್ಬೇಡ್ರಿ. ಅಂಗಡಿ ಹೋದರೆ 1600-1700 ರೂಪಾಯಿ ಬಿಲ್ ಮಾಡ್ತಾರೆ. ಇದೊಂದು ಆರ್ಮಿಚರ್ ತರ್ತಾರೆ, ಇದಕ್ಕೆ ಆರ್ಮಿಚರ್ ಕೊಯ್ಲ್ ಹತ್ತಾರೆ. ಇದು ಹೋಗಿರ್ತದೆ. ಇದನ್ನು ತಂದು ಮನೆ ಹಾಕ್ಬೋದು. ಇವು 4 ನಟ್ ಉಚ್ಚೋದು, ಇವು 4 ನಟ್ ಉಚ್ಚಿ ಮನೆ ಹಾಕ್ಬೋದು. ಇದನ್ನು ಹಳೆಯಾಗೂ ಇದಕ್ಕೆ ಒಯ್ಬೇಡ್ರಿ, ಅಂಗಡಿ ಒಟ್ಟು ಒಯ್ಬೇಡ್ರಿ. ಇವು ತುಸ್ತು ಸಾಮಾನು ಇರ್ತವೆ, ರೇಟ್ ಭಾಳ ಹೇಳ್ತಾರೆ. ಆ ರೇಟ್ ಕೊಟ್ಟು ರಿಪೇರ್ ಮಾಡಿಸೋದೇನೋ ಒಂದು ಹೊಸ ಮಷೀನ್ ಬರ್ತದೆ. ಅದ್ರ ಕಾಲ ನೋಡ್ರಿ ಹೊಳ್ಳೆ ಅದು ಹ್ಯಾಂಗೆ ಹುಚ್ಚಿರ್ತೇವೆ ಹಂಗೆ ಕುಂಡ್ರಿಸ್ಬಿಡೋದು. ಇವು ಕರಿವು ಏನವಲ್ಲ, ಇವು ಇದಕ್ಕೆ ಆಗ್ಬೇಕು, ಇವು ಮಷಿನ್ಗೆ ಆಗ್ಬೇಕು, ಅಂದ್ರೆ ಟೈಟ್ ಆಗ್ತವೆ. ಅದು ಕರೆಕ್ಟ್ ನೋಡಿ ಕುಂಡ್ರಿಸ್ಬೇಕು. ಇವು ನೋಡ್ರಿ, ಇವು ಒಳ್ಳೆ ವಯರ್ ಎಲ್ಲೆಲ್ಲಿ ಕುಣ್ಸ್ಕೊಂಡ್ಬಿಡ್ಬೇಕು. ಇವು ವಯರ್ ಕುಣ್ಸ್ಕೋಬೇಕು. ಇದು ಒಂದು ಇದಕ್ಕೆ ಇರ್ತದೆ, ಇದು ಓವರ್ಲೋಡ್ ಆಗಿರ್ತದಲ್ಲ, ಇದಕ್ಕೆ ಇರ್ತದೆ. ಇದು ಓವರ್ಲೋಡ್ ಆಯ್ತು ಅಂದ್ರೆ ಇದು ಬಟನ್ ಕೂತಿರ್ತದೆ. ಒಂದು ಸಲ ಇದು ಪ್ರೆಸ್ ಮಾಡ್ಬೇಕು. ಇದು ಇಷ್ಟೇ ನೋಡ್ರಿ. ಇದ್ರ ವೈರಿಂಗ್ ಜಸ್ಟ್ ಆಯ್ತು. ಇದು ಇಲ್ಲಿಗೆ ಮುಗೀತು. ಏನು ಕಾಂಪ್ಲಿಕೇಟೆಡ್ ಏನು ಮಾಡ್ಕೊಬೇಡ್ರಿ. ಇದ್ರ ಏನು ಮಾಡೋದಿರಲ್ಲ, ಒಯ್ದು ಅಂಗಡಿಯಾಗ ಇದು ಮಾಡೋಂಥದ್ದು. ಜಸ್ಟ್ ಇದು ಸುಮ್ಮ ಅಷ್ಟೇ. ಇದು ತುಸು ಏನರ ಬಂದು ಬಿದ್ದಿರ್ತಾವೆ. ಮತ್ತು ಇನ್ನೊಂದು ಸುಡಾಲಿದು ಮೋಟ್ರ್ ಆ್ಯಕ್ಚುಲಿ ಚಾಲು ಆಗಲ್ಲ, ಖರೆ ಸುಡಾಲಿದು. ಏನರ ಇವೇ ವಯರ್ ಗೀರ್ ಕಿತ್ತಿರ್ತಾವೆ, ಹಿಂಗೆ ಏನರ ಪ್ರಾಬ್ಲಮ್ ಆಗಿರ್ತಾವೆ. ಅದ್ರ ಕಾರಣ ಅಂಗಡಿ ಯಾರು ಒಯ್ಬೇಡ್ರಿ. ಇಷ್ಟು ಮಾಡಿ ಇಷ್ಟು ಮುಚ್ಚಿ ನಟ್ ಕುಂಡ್ರಿಸಿ ಬಿಟ್ರೆ ಮುಗೀತು. ಎಷ್ಟೇ ವೆರೈಟಿ ಕಂಪ್ನಿ ತೋರಿ ನೀವು ಎಲ್ಲ ಇದೇ ಇರ್ತವೆ. ಮತ್ತು ವಾರಂಟಿ ಇದ್ದು ಅಂದ್ರೆ ನಿಮ್ಮ ಮನೆ ಉಚ್ಚಕ್ಕೆ ಹೋಗ್ಬೇಡ್ರಿ. ಅಂಗಡಿ ವೈರಿ ರಿಪ್ಲೇಸ್ಮೆಂಟ್ ಮಾಡಿ ಕೊಡ್ತಾರೆ ಅವರು. ವಾರಂಟಿ ಇದ್ದು ಅಂದ್ರೆ ನೀವು ಉಚ್ಚಬೇಡ್ರಿ. ಒಟ್ಟು ಇವು ಮನೆ ವೈರಿ ಅವರು ರಿಪ್ಲೇಸ್ಮೆಂಟ್ ಮಾಡಿ ಕೊಡ್ತಾರೆ ಅಷ್ಟೇ ನೋಡ್ರಿ. ಇದ್ರ ಏನು ಹೊಸದೇನಿಲ್ಲ, ಇಷ್ಟೇ ಇದೆ. ಇಷ್ಟು ಹಾಕಿ ನಟ್ ಬಿಗಿದ್ಬಿಟ್ರೆ ಮುಗೀತು. Ya,